ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನನ್ನ ಮಗಳು ರಿಸಲ್ಟ್ ವಿಚಾರದಲ್ಲಿ ರಾಘವೇಂದ್ರ ಸ್ವಾಮಿಯವರು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಮೊನ್ನೆ ಅಷ್ಟೇ ನನ್ನ ಮಗಳಿಗೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ಅವಳ ಪರ್ಸೆಂಟೇಜ್ನ ನಾನು ಕೇಳಿದಾಗ ತುಂಬ ಖುಷಿಯಾಯಿತು. ಯಾಕಂತ ಅಂದರೆ ರಾಘವೇಂದ್ರ ಸ್ವಾಮಿಯವರು ನನ್ನ ಮಗಳು ರಿಸಲ್ಟ್ ಬಗ್ಗೆ ಕೂತ್ಕೊಂಡು ರಾಯರ ಮುಂದೆ ಮಾತಾಡುವಾಗ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದರು. ರಿಸಲ್ಟ್ ಬಂದಾಗ ಅಷ್ಟೇ ಪರ್ಸೆಂಟೇಜ್ ಬಂದಿತ್ತು. ನನ್ನ ಮಗಳು ರಿಸಲ್ಟು 97% ಬಂದಿದೆ. ಇಡೀ ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕೊಳ್ಳೇಗಾಲ ತಾಲೂಕಿಗೆ ಅವಳೇ ಪ್ರಥಮ ಸ್ಥಾನದಲ್ಲಿದ್ದಾಳೆ. ಇನ್ನು ಚಾಮರಾಜನಗರ ಡಿಸ್ಟಿಕ್ಗೆ ಯಾವ ಸ್ಕೂಲಲ್ಲಿ ಎಷ್ಟು ಮಕ್ಕಳು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಸ್ಕೂಲಲ್ಲೂ ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಯಾವ ಸ್ಕೂಲ್ ಮಕ್ಕಳು ಇಡೀ ಡಿಸ್ಟಿಕ್ಗೆ ಫಸ್ಟ್ ಬಂದಿದ್ದಾರೆ ಅನ್ನೋದನ್ನು ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕೆ ನನಗೆ ಡಿಸ್ಟಿಕ್ಗೆ ಯಾವ ಸ್ಕೂಲ್ ಮಗು ಹೈಯೆಸ್ಟ್ ಇದೆ ಅಂದರೆ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಯವರು ನನ್ನ ಮಗಳಿಗೆ ಅವರ ಸಂಪೂರ್ಣವಾದ ಆಶೀರ್ವಾದನ ಕೊಟ್ಟು ಇಡೀ ಸ್ಕೂಲ್ಗೆ ಟಾಪರ್ ಆಗಿ ಬರೋ ಹಾಗೆ ಅನುಗ್ರಹ ಆಶೀರ್ವಾದನ ಮಾಡಿದ್ದಾರೆ. ಏನಾಯಿತು ಅಂತ ಅಂದರೆ, ಅವಳ ಎಕ್ಸಾಮ್ ಹತ್ತಿರ ಇದೆ ಅನ್ನೋಗೆ ಒಂದು ಗುರುವಾರ ಅವಳು ಎಕ್ಸಾಮ್ಗೆ ತಗೊಂಡು ಹೋಗುವಂಥ ಪೌಚು, ಪೆನ್ನು, ಪೆನ್ಸಿಲು ಮತ್ತು ರೈಟಿಂಗ್ ಪ್ಯಾಡ್ ಎಲ್ಲ ಇಟ್ಟು ರಾಯರ ಮುಂದೆ ಪೂಜೆ ಮಾಡಿದ್ದೆ. ಪೂಜೆ ಮಾಡುವಾಗ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದೆ, ಸ್ವಾಮಿ ಅವಳು ತುಂಬ ಎಫರ್ಟ್ ಹಾಕಿ ಓದಿದ್ದಾಳೆ, ಅವಳ ಎಫರ್ಟ್ ಜೊತೆಗೆ ನಿಮ್ಮ ಅನುಗ್ರಹ ಆಶೀರ್ವಾದ ಇರಬೇಕು, ಅವಳ ಜೊತೆ ನೀವಿದ್ದು ಎಕ್ಸಾಮ್ ಚೆನ್ನಾಗಿ ಬರೆಯೋ ಹಾಗೆ ಜ್ಞಾನ ಬುದ್ಧಿನ ಕೊಡಿ ಅಂತ ಕೇಳ್ಕೊಂಡಾಗ, ನಾನು ಏನು ಅವಳು ತೊಗೊಂಡೋಗುವಂತಹ ಎಕ್ಸಾಮ್ಗೆ ಮೆಟೀರಿಯಲ್ಸ್ ಇಟ್ಕೊಂಡಿದ್ಲೋ ಅದ್ರ ಮೇಲೆ ಒಂದು ಹೂವು ಇಟ್ಟಿದ್ದೆ. ಅದೇ ಹೂವು ನಾನು ರಾಯರ ಹತ್ರ ಬೇಡ್ಕೊಳ್ಳುವಾಗ ಹಿಂಭಾಗಕ್ಕೆ ಹೋಯಿತು. ತುಂಬ ಖುಷಿಯಾಯಿತು. ಅವಾಗ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ನೋಡಮ್ಮ, ನಿನಗೆ ರಾಘವೇಂದ್ರ ಸ್ವಾಮಿಯವರು ಸಂಪೂರ್ಣವಾಗಿ ಆಶೀರ್ವಾದನ ಮಾಡಿದ್ದಾರೆ, ಅದು ಸರಸ್ವತಿ ದೇವಿ ಮೂಲಕ. ನೀನು ಚಿಂತೆ ಮಾಡಬೇಡ, ನೀನು ಕೂಡ ಹಾರ್ಡ್ ವರ್ಕ್ ಮಾಡಿದೀಯಾ, ಧೈರ್ಯದಿಂದ ಎಕ್ಸಾಮ್ನ ಮಾಡು ಅಂತ ಹೇಳಿ ನಾನು ಅವಳಿಗೆ ಧೈರ್ಯ ಕೂಡ ಕೊಟ್ಟಿದ್ದೆ. ಜೊತೆಗೆ ಪ್ರತಿಯೊಂದು ಎಕ್ಸಾಮ್ಗೆ ನನ್ನ ಮಗಳು ಹೋಗಬೇಕಾದ್ರೂ ರಾಘವೇಂದ್ರ ಸ್ವಾಮಿಯವರು ಹೂವಿನ ಮೂಲಕ ಆಶೀರ್ವಾದನ ಮಾಡ್ತಿದ್ರು. ಅಷ್ಟು ಮಾತ್ರ ಅಲ್ಲ, ಇವತ್ತು ಎಕ್ಸಾಮ್ ಇದೆ ಅಂತ ಅಂದರೆ ಅವಳು ಕೂಡ ನಮ್ಮೂರಲ್ಲಿರುವಂತಹ ರಾಯರ ಮಠಕ್ಕೆ ಹಿಂದಿನ ದಿನ ಹೋಗಿ ತುಳಸಿ ಕೊಟ್ಟು ನಮಸ್ಕಾರನ ಮಾಡಿಕೊಂಡು ಬರ್ತಿದ್ಲು. ಮೊದಲನೇ ದಿನ ಮ್ಯಾಥ್ಸ್ ಎಕ್ಸಾಮ್ ಬಿದ್ದಿತ್ತು. ಸ್ವಲ್ಪ ಅವಳಿಗೆ ಮ್ಯಾಥ್ಸು ಕಷ್ಟ ಅನ್ನಿಸ್ಲಿಲ್ಲ, ಆದರೆ ಟೈಮ್ ಶಾರ್ಟೇಜ್ ಆಗಿ ಅವಳು ಅಷ್ಟಕ್ಕಷ್ಟೇ ಮಾಡೋಕ್ಕಾಗಿದ್ದು. ತುಂಬ ಹತ್ಕೊಂಡು ಬಂದಳು ಕೂಡ. ಮೊದಲನೇ ಎಕ್ಸಾಮಲ್ಲಿ ಬರೆದ್ಬಿಟ್ಟು ಸಿಕ್ಕಾಬಟ್ಟೆ ಅಳುತ್ತಿದ್ಲು, ನನಗೆ ಟೈಮ್ ಸಾಕಾಗದೆ ಹೋಯಿತು ಅಂತ. ರಾಘವೇಂದ್ರ ಸ್ವಾಮಿಯವರು ಮೊದಲನೇ ದಿನ ಎಕ್ಸಾಮ್ಗೆ ಹೋಗಬೇಕಾದ್ರೂ ಕೂಡ ಅವಳಿಗೆ ಹೂವಿನ ಮೂಲಕ ಆಶೀರ್ವಾದನ ಮಾಡಿದರು. ಇವಳು ಸ್ವಲ್ಪ ಭಯ ಪಟ್ಕೊಂಡ್ಳು, ಏನಾದರೂ ಚೆಕ್ಕಿಂಗ್ ಬಂದರೆ ಹೂನ ಎಸ್ಬಿಡ್ಬೇಕಾಗತ್ತೆ, ದೇವ್ರು ಕೊಟ್ಟಿರೋದು, ಸೊ ತೊಗೊಂಡು ಹೋಗೋದು ಬೇಡ ಅಂತ ಹೇಳಿ ಮನೇಲೇ ಇಟ್ಟೋಗಿದ್ಲು. ಅದಾದಮೇಲೆ ಪ್ರತಿ ಸಲ ಕೂಡ ಅವಳು ರಾಯರು ಕೊಡ್ತಿರುವಂಥ ಹೂವಿನ ಆಶೀರ್ವಾದನ ಜೋಬಲ್ಲಿ ಇಟ್ಕೊಂಡೆ ಎಕ್ಸಾಮ್ ಹಾಲ್ಗೆ ಹೋಗ್ತಿದ್ಲು. ಮತ್ತು ಅಲ್ಲಿ ಚೆಕ್ಕಿಂಗ್ ಮಾಡಿದಾಗ ಏನೂ ಕೂಡ ಆ ಹೂವು ಯಾರಿಗೂ ಕೂಡ ಕಾಣಿಸ್ತಿರ್ಲಿಲ್ವಂತೆ. ಅವಳು ಹೇಳಿದ್ಲು, ಪ್ರತಿ ಸಲ ಎಕ್ಸಾಮ್ ಬರಬೇಕಾದ್ರೂ ಯಾರು ಚೆಕ್ ಮಾಡಿದ್ರು ಕೂಡ ಹೂ ಯಾವುದು ಏನು ಅಂತ ಯಾರೂ ಕೂಡ ಕೇಳ್ತಿರ್ಲಿಲ್ಲ, ಮತ್ತು ಅವ್ರು ಕೂಡ ನೋಡ್ತಾನೂ ಇರಲಿಲ್ಲ ಅಮ್ಮ ಅಂತ ಹೇಳ್ತಾ ಇದ್ಲು. ಎಲ್ಲ ಸಬ್ಜೆಕ್ಟ್ನು ತುಂಬ ಚೆನ್ನಾಗಿ ಮಾಡಿದ್ಲು. ಮೊದಲನೇ ದಿನ ಮ್ಯಾಥ್ಸ್ ಮಾತ್ರ ಅಷ್ಟಕ್ಕಷ್ಟೇ ಮಾಡಿ ತುಂಬ ಹತ್ಕೊಂಡು ಕೂಡ ಬಂದಿದ್ಲು. ಆಗ ನಾನು ಎಕ್ಸಾಮ್ ಎಲ್ಲ ಮುಗಿಸಿದ್ಮೇಲೆ ರಾಯರ ಹತ್ರ ಕೇಳ್ಕೊಳ್ತಾ ಇದ್ದೆ, ಸ್ವಾಮಿ ಯಾಕೆ ನೀವು ಅವಳಿಗೆ ಮ್ಯಾಥ್ಸ್ ಎಕ್ಸಾಮ್ ದಿನ ಈ ರೀತಿ ಮಾಡಿಬಿಟ್ರಿ, ನೀವು ಸಹಾಯ ಮಾಡ್ಬೋದಿತ್ತಲ್ವ. ಯಾಕಂತ ಅಂದರೆ ಅವಳಿಗೆ ಎಕ್ಸಾಮ್ಗೂ ಮುಂಚೆ ನಾವು ನಿಮ್ಮ ಮುಂದೆ ಕೂತ್ಕೊಂಡು ಬೇಡ್ಕೊಂಡಾಗ ನಿಮ್ಮ ಸಂಪೂರ್ಣವಾದಂಥ ಆಶೀರ್ವಾದನ ನಾನು ಕೊಡ್ತೀನಿ, ಅವಳ ಮೇಲೆ ಇದೆ ಅಂತ ಹೇಳಿ ಭರವಸೆ ಕೊಟ್ಟಿದ್ರಿ. ಸೊ ಭರವಸೆ ಕೊಟ್ಟಿರುವಂಥ ನೀವು ಯಾಕೆ ಅವಳಿಗೆ ಮ್ಯಾಥ್ಸ್ ಎಕ್ಸಾಮಲ್ಲಿ ಈ ರೀತಿ ಮಾಡಿಬಿಟ್ರಿ. ಮತ್ತು ಅವಳು ತುಂಬ ಫೀಲ್ ಮಾಡ್ಕೊಳ್ತಿದ್ಲು ಎಕ್ಸಾಮ್ ಮುಗಿಸಿ ಕೂಡ, ನನಗೆ ಪರ್ಸೆಂಟೇಜ್ ಅಷ್ಟಾಗಿ ಬರಲ್ಲ, ಮ್ಯಾಥ್ಸು ಒಂದು ಕಮ್ಮಿ ಬರುತ್ತೆ, ಏನು ಮಾಡೋದು ಅಂತ ತುಂಬ ಬೇಜಾರು ಮಾಡ್ಕೊಳ್ತಿದ್ಲು. ಆಗ ನಾನು ಅವಳು ಬೇಜಾರು ಮಾಡ್ಕೊಂಡಾಗ ಒಂದು ದಿನ ರಾಯರ ಹತ್ರ ಕೂತ್ಕೊಂಡು ಹೇಳಿದೆ, ಏನು ಸ್ವಾಮಿ ನೀವು ಮಾಡಿರೋ ಆಶೀರ್ವಾದ ಒಂದಾದರೆ ಇಲ್ಲಿ ನಡೆದಿದ್ದೇ ಒಂದು ರೀತಿ, ನಿಮ್ಮ ಆಶೀರ್ವಾದ ಸತ್ಯ ಆಗಿತ್ತಲ್ವ, ಮತ್ತು ಯಾಕೆ ಅವಳಿಗೆ ಮ್ಯಾಥ್ಸ್ ಎಕ್ಸಾಮ್ ದಿನ ಈ ರೀತಿ ಮಾಡಿಬಿಟ್ರಿ ಅಂತ ಹೇಳಿಬಿಟ್ಟು ತುಂಬ ನನಗೂ ಬೇಸರ ಆಯಿತು. ರಾಯರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅವಳು ಕೂತ್ಕೊಂಡು ಅಳ್ತಿದ್ಲು, ನನಗೆ ಈ ಥರ ಆಗೋಯ್ತಲ್ಲ ಮ್ಯಾಥ್ಸ್ ಎಕ್ಸಾಮಲ್ಲಿ. ಅಷ್ಟು ಮಾತ್ರ ಅಲ್ಲ, ಸೈನ್ಸಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಂತ ಅಂದರೆ ಸೈನ್ಸ್ ಕ್ವಶನ್ ಪೇಪರ್ ಬಂಡಲ್ ಆಗ್ತಾನೆ ಓಪನ್ ಮಾಡಿಕೊಡ್ತಾರಲ್ಲ ಮಕ್ಕಳಿಗೆ, ಅವಳಿಗೆ ಲಾಸ್ಟ್ ಪೇಜು ಓಪನ್ ಆಗಿಲ್ಲ. ಹಾಗಾಗಿ ಅವಳು 5 ಮಾರ್ಕ್ಸ್ ಕ್ವಶನ್ನೇ ಗೊತ್ತಿಲ್ಲ. ಮನೆಗೆ ಬಂದ ಮೇಲೆ ಅವಳಿಗೆ ಗೊತ್ತಾಗಿದ್ದು ನಾನು 5 ಮಾರ್ಕ್ಸ್ ಕ್ವಶನ್ನ ಆನ್ಸರ್ ಗೊತ್ತಿದ್ದು ಕೂಡ ಬಿಟ್ಟು ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ಬರುವಾಗ ಮಕ್ಕಳದು ಕ್ವಶನ್ ಪೇಪರ್ ಎಲ್ಲ ನೋಡಿ ಡಿಸ್ಕಷನ್ ಮಾಡುವಾಗ ಅವಳು ಅನ್ಕೋತಿದ್ಲಂತೆ, ಈ CBSE ಸೆಟ್ 1 ಸೆಟ್ 2 ಸೆಟ್ 3 ಅಂತ ಕ್ವಶನ್ ಪೇಪರ್ಸ್ ಇರುತ್ತೆ, ಯಾರಿಗೆ ಯಾವ್ದು ಬೇಕಾದರೂ ಸಿಗ್ಬೋದು. ಇವಳು ಮನಸ್ಸಲ್ಲಿ ಅನ್ಕೋತಿದ್ಲಂತೆ, ಇಷ್ಟು ಕ್ವಶನ್ಸು ಅಲ್ಲಿ ಈ ತುಂಬ ಕ್ವಶನ್ಸು ಚೆನ್ನಾಗಿತ್ತು, ನನಗೆ ಆನ್ಸರ್ ಕೂಡ ಗೊತ್ತಿತ್ತು, ಈ ಕ್ವಶನ್ ನನಗೆ ಯಾಕೆ ಬರಬಾರ್ದಿತ್ತು ಅಂತ ಅಂದ್ಕೊಂಡಿದ್ಲಂತೆ. ನೋಡಿದ್ರೆ ಮನೆಗೆ ಬಂದಾಗ ಲಾಸ್ಟ್ ಪೇಜಲ್ಲಿ ಆ ಕ್ವಶನ್ಸ್ ಇದೆ, ಅದು ಓಪನ್ ಆಗಿಲ್ಲ. ಅವತ್ತು ಕೂಡ ಹತ್ತು ಎಷ್ಟು ಈಗ ನಮ್ಮ ಮಕ್ಕಳು ಅಳ್ತಿರ್ಬೇಕಾದ್ರೆ ಅದನ್ನು ನಮಗೆ ನೋಡಿ ಸಹಿಸೋದಕ್ಕೆ ಆಗೋದೇ ಇಲ್ಲ.
ಆಗ ಅದನ್ನೆಲ್ಲ ನಾನು ನೆನ್ಪು ಮಾಡಿಕೊಂಡು, ಸ್ವಾಮಿ ನಿಮ್ಮ ಆಶೀರ್ವಾದ ಒಂದಾದರೆ ಮ್ಯಾಥ್ಸ್ ದಿನ ಒಂದು ರೀತಿ ಪ್ರಾಬ್ಲಮ್ ಆಯಿತು, ಅವಳಿಗೆ ಸೈನ್ಸ್ ದಿನ ಒಂದು ರೀತಿ ಪ್ರಾಬ್ಲಮ್ ಆಯಿತು. ಅವಳು ಕೂಡ ತುಂಬ ಬೇಜಾರು ಮಾಡ್ಕೋತಿದ್ದಾಳೆ, ನೀವು ಯಾಕೆ ಅವಳಿಗೆ ಸಹಾಯ ಮಾಡಲಿಲ್ಲ ಅಂತ ನಾನು ರಾಯರ ಮುಂದೆ ಕೂತ್ಕೊಂಡು ಸ್ವಲ್ಪ ಜೋರಾಗಿ ರಾಯರ ಹತ್ರ ಮಾತಾಡಿದೆ. ನಾನು ಏನು ಕೂಡ ಕೇಳಲ್ಲ, ಹಗಲು ರಾತ್ರಿ ನಿಮ್ಮ ಸೇವೆಗೆ ನಾನು ಯಾವಾಗಲೂ ಕೂಡ ಇಷ್ಟಪಟ್ಟು ಸೇವೆ ಮಾಡಬೇಕು ಅಂತ ಮಾಡ್ತೀನಿ, ನೀವು ನೋಡಿದ್ರೆ ಈ ಥರ ಮಾಡಿಬಿಟ್ರಲ್ಲ ಅಂತ. ಆ ಕ್ಷಣದಲ್ಲೇ ನನಗೆ ರಾಯರು ತೋರಿಸ್ಕೊಟ್ರು. ಹೇಗೆ ಅಂತ ಅಂದರೆ, ನನಗೆ ನಿಜವಾಗ್ಲೂ ಅವಳು ರಿಸಲ್ಟ್ ಬಂದಾಗ ರಾಯರು ತೋರಿಸ್ಕೊಟ್ಟಿರೋದ್ರಲ್ಲ ಇಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಅದೇ ಖುಷಿ ಜಾಸ್ತಿ ಆಯಿತು ನನಗೆ. ನನ್ನ ಮಗಳು ಕಷ್ಟಪಟ್ಟು ಎಕ್ಸಾಮ್ ಬರ್ತಿದ್ದಾಳೆ, ಅವಳಿಗೆ 97% ಬಂತು ಅನ್ನೋ ಖುಷಿ ಒಂದು ಕಡೆ ಆದರೆ, ರಾಘವೇಂದ್ರ ಸ್ವಾಮಿಯವ್ರು ತೋರಿಸ್ಕೊಟ್ಟ ಹಾಗೆ ಬಂದುಬಿಡ್ತಲ್ಲ ಅನ್ನೋ ಖುಷಿನೇ ಹೆಚ್ಚಾಗಿತ್ತು ನನಗೆ. ನಾನು ಆ ರೀತಿ ಮಾತಾಡ್ತಾ ಇರಬೇಕಾದ್ರೆ ನನಗೆ ರಾಯರು ಹೇಳಿದ್ರು, ನಿನ್ನ ಮಗಳಿಗೆ 97% ರಿಸಲ್ಟ್ ಬರುತ್ತೆ, ಒಂದು ಚೂರು ಹೆಚ್ಚು ಕಮ್ಮಿ ಆಗಲ್ಲ. ಅಷ್ಟು ಮಾತ್ರ ಅಲ್ಲ, ಒಂದು 5 ಮಕ್ಕಳಿರ್ತಾರೆ, ಒಂಥರ ಕತ್ಲು ಥರ, ಅದು ಪಿಕ್ಚರಲ್ಲಿ ಇಂತಿಂಥ ಮಕ್ಕಳೇ ಇರ್ತಾರೆ ಅಂತ ಅಲ್ಲ, ಒಂದು 5 ಮಕ್ಕಳು ಕತ್ಲು ಥರ. ಆ 5 ಮಕ್ಕಳಲ್ಲಿ ಇವಳು ಮೊದಲನೇ ಲೈನಲ್ಲಿ ನಿಂತು ಏನೋ ರಿಸೀವ್ ಮಾಡ್ಕೊತಿರ್ತಾಳೆ, ಅಷ್ಟನ್ನು ತೋರಿಸ್ಕೊಟ್ರು. ಮತ್ತು ನನಗೆ ಆ ಕ್ಷಣ ನಾನು ಇಷ್ಟು ಜೋರಾಗಿ ಮಾತಾಡ್ತಿದ್ದೀನಿ, ರಾಯರು ನನಗೆ ಹಿಂಗೆ ತೋರಿಸ್ಕೊಟ್ರಲ್ಲ ಅಂತ ಹೇಳಿಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟೆ, ಇನ್ನೇನು ಮಾತಾಡೋಕೆ ಹೋಗಲಿಲ್ಲ ರಾಯರ ಹತ್ರ. ನನಗೆ ಒಂದು ಕ್ಷಣಕ್ಕೆ ಶಾಕ್ ಆಯಿತು, ಇವ್ರು ತೋರಿಸ್ಕೊಟ್ಟಿರೋದೆಲ್ಲ ನಡೆಯುತ್ತಾ, ಹೀಗೆ ಆಗುತ್ತಾ, ಇದನ್ನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಹೇಳಿಬಿಡ್ಲಾ ಇವತ್ತೇ, ಅಥವಾ ಹೇಳಬಾರ್ದಾ ಅಂದ್ಕೊಂಡು ನನಗೆ ನಾನು ಏನು ಹೇಳೋದು ಬೇಡ, ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಮತ್ತು ನನ್ನ ಮಗಳಿಗೆ ಏನಂತ ಹೇಳಿದೆ ಅಂದರೆ, ನೀನು ಥಿಂಕ್ ಮಾಡೋ ಥರ ಅಂತೂ ಪರ್ಸೆಂಟೇಜ್ ಬರಲ್ಲ, ನೀನು ಚಿಂತೆ ಮಾಡಬೇಡ. ಅವಳು ಅನ್ಕೋತಿದ್ಲು 91, 92 ಅಷ್ಟೇ ಬರುತ್ತೆ, ನನಗೆ ಹಿಂಗೆ ಆಗೋಯ್ತಲ್ಲ ಅಂತ ತುಂಬ ಫೀಲ್ ಮಾಡ್ಕೋತಿದ್ಲು. ನಾನು ಆಗ ಅವಳಿಗೆ ಹೇಳಿದೆ, ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ, ಅದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ನನಗೆ ರಾಯರು ತೋರಿಸ್ಕೊಟ್ಟಿದ್ದಾರೆ, ಬಟ್ ಎಷ್ಟು ಅಂತ ಮಾತ್ರ ನಾನು ಹೇಳಲ್ಲ. ಇನ್ನೊಂದು ಸಲ ಈ ಕಾರಣಕ್ಕೆ ಮನೇಲಿ ಅಳೋದು, ಬೇಜಾರು ಮಾಡ್ಕೊಳ್ಳೋದು ಮಾಡಬೇಡ, ನೀನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗೆ ಬರುತ್ತೆ ಪರ್ಸೆಂಟೇಜ್ ಅಂತ ಹೇಳಿ ಸುಮ್ಮನಿರ್ಸಿದ್ದೆ. ಮೊನ್ನೆ ರಿಸಲ್ಟ್ ಬರುತ್ತೆ ಅನ್ನೋದೇ ಗೊತ್ತಿಲ್ಲ, ನಿಜವಾಗ್ಲೂ ರಿಸಲ್ಟ್ ಬರುತ್ತೆ ಅನ್ನೋದು 1-2 ದಿನಕ್ಕೂ ಮುಂಚೆ ಗೊತ್ತಾಗಿದ್ರೆ ಅದೆಷ್ಟು ಟೆನ್ಷನ್ ಆಗ್ತಿತ್ತೋ ನನಗೆ ಗೊತ್ತಿಲ್ಲ. ರಿಸಲ್ಟು ಬರುತ್ತೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಅವ್ರ ಮಿಸ್ಸು ಒಬ್ಬರು ಕಾಲ್ ಮಾಡಿ, ನಿಧಿ ನಿನ್ನ ರಿಸಲ್ಟ್ ಬಂದಿದೆ, ನೋಡಿ ಚೆಕ್ ಮಾಡಿ ನನಗೆ ಹೇಳು ಅಂತ ಅಂದಾಗಲೇ ನಮಗೆ ಇವತ್ತು ರಿಸಲ್ಟ್ ಬಂದಿದೆ ಅನ್ನೋದು ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ನಾಳೆನೇ ಅಥವಾ ಇವತ್ತೇ ರಿಸಲ್ಟ್ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ಮಗಳಿಗೂ ಕೂಡ ಗೊತ್ತಿರಲಿಲ್ಲ. ಇನ್ನೂ ಲೇಟ್ ಆಗ್ಬೋದು ಅಂತಲೇ ಅಂದ್ಕೊಳ್ತಿದ್ದು. ಸರಿ, ಇವಳು ರಿಸಲ್ಟ್ ಕೂಡ ಚೆಕ್ ಮಾಡಿದ್ಲು. ಚೆಕ್ ಮಾಡಿದಾಗ ಆ ಚೆಕ್ ಮಾಡೋ ಟೈಮಲ್ಲಿ ಎಷ್ಟು ಭಯ ಆಗ್ತಿತ್ತು ಅಂತ ಅಂದರೆ, ಅಷ್ಟಿಷ್ಟಲ್ಲ, ಏನೋ ಒಂಥರ ಡಗ್ ಅಂತ ಎದೆ ಹೊಡ್ಕೊಳ್ಳೋದು. ಮತ್ತು ರಿಸಲ್ಟ್ನ ಚೆಕ್ ಮಾಡಿದಾಗ ಅವಳದು ಟೋಟಲ್ ಮಾರ್ಕ್ಸು 500ಗೆ 485 ಬಂದಿತ್ತು. ಅಂದರೆ ಕರೆಕ್ಟಾಗಿ 97%ನ ತೊಗೊಂಡಿದ್ಲು. ರಾಘವೇಂದ್ರ ಸ್ವಾಮಿಯವರು ಕೊಡೋ ಸೂಚನೆಗಳು ಯಾವುದೂ ಕೂಡ, ನನಗೇನು ಸೂಚನೆ ಕೊಟ್ಟಿದ್ದಾರೆ ಅದು ಯಾವುದೂ ಕೂಡ ಮಿಸ್ ಆಗದೆ ಹಾಗೇ ನಡೆದಿದೆ. ಎಲ್ಲೂ ಕೂಡ ರಾಯರು ಕೊಟ್ಟಿರೋ ಸೂಚನೆಗಳು ಅದೇ ರೀತಿ ನಡೆದಿಲ್ಲ ಅಥವಾ ಸುಳ್ಳು ಅನ್ನೋ ಹಾಗೇ ಇಲ್ಲ. ನನಗೇನು ತೋರಿಸ್ಕೊಡ್ತಾರೆ ಅದೇ ರೀತಿ ರಾಯರು ನಮ್ಮ ಮನೇಲಿ ನನಗೆ ಮಾಡ್ತಾ ಬರ್ತಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಮಗಳು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಇಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾಳೆ ಅನ್ನೋದಕ್ಕಿಂತ ನನಗೆ ರಾಘವೇಂದ್ರ ಸ್ವಾಮಿಯವರು 97% ಬರುತ್ತೆ ಅಂತ ಹೇಳಿದರು, ಅಷ್ಟೇ ಬಂದುಬಿಡ್ತಲ್ಲ ಅನ್ನೋ ಖುಷಿ. ಆವಾಗ ನಾನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಹೇಳಿದೆ, ನನಗೆ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ರಾಯರು ತೋರಿಸ್ಕೊಟ್ಟಿದ್ರು. ಆದರೆ ನಾನೇ ಹೇಳಿರಲಿಲ್ಲ. ಆದರೆ ಇವಳು ಅಳುವಾಗ ನಾನು ಅವಳಿಗೆ ಸಮಾಧಾನ ಪಡಿಸಿದ್ದೆ, ಚಿಂತೆ ಮಾಡಬೇಡ, ಈ ವಿಚಾರಕ್ಕೋಸ್ಕರ ಕಣ್ಣೀರು ಹಾಕಬೇಡ, ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ರಾಯರು ತೋರಿಸ್ಕೊಟ್ಟಿದ್ದಾರೆ, ಆದರೆ ನಾನು ಹೇಳಲ್ಲ ಅಂತ ಹೇಳಿದ್ದೆ. ಇವತ್ತು ಈ ಮಾತು ಸತ್ಯ ಆಯಿತು ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ಗುರುಸ್ತೋತ್ರನ ಹೇಳಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೆ ರಾಘವೇಂದ್ರ ಸ್ವಾಮಿಯವರು. ಅವಳು ಇವತ್ತಿಗೂ ಕೂಡ ಗುರುಸ್ತೋತ್ರನ ಹೇಳ್ತಾಳೆ, ಹನುಮಾನ್ ಚಾಲೀಸ್ನ ಹೇಳ್ಕೊಳ್ತಾಳೆ, ಭಗವದ್ಗೀತೆನ ಹೇಳ್ಕೊಳ್ತಾಳೆ. ಮತ್ತು ರಾಯರು ಕೂಡ ಎಷ್ಟೋ ಬಾರಿ ಅವಳು ರಾಯರ ಮುಂದೆ ಕೂತಾಗ ಅವಳಿಗೆ ಆಶೀರ್ವಾದನ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ರಾಘವೇಂದ್ರ ಸ್ವಾಮಿಯವರು ನಾನೇನೊಂದು ಕೂಡ ಕೇಳ್ಕೊಳ್ಳೋದು ರಾಯರ ಹತ್ರ ಕಮ್ಮಿ. ಏನಾದರೂ ನನ್ನ ಕಷ್ಟಗಳನ್ನ ಅಥವಾ ನನಗೆ ಕೋಪ ಬಂದಾಗ, ಸ್ವಾಮಿ ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತ ಕೇಳ್ಕೊಂಡಾಗ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೋ ಅದೆಲ್ಲವೂ ಕೂಡ ಸತ್ಯ ಆಗಿದೆ. ಯಾವುದೊಂದನ್ನು ಕೂಡ ನಾನು ಸ್ವಾಮಿ ಹೀಗೆ ಮಾಡಿಕೊಡಿ ಅಂತ ಕೇಳಿದ್ದೀನೋ ಅದು ಯಾವುದನ್ನು ಕೂಡ ಇಲ್ಲ ಅಂದಾಗೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನನ್ನ ಮಗಳು ಇಷ್ಟು ಪರ್ಸೆಂಟೇಜ್ನ ತೊಗೊಂಡಿದ್ದಾಳೆ, ಇಡೀ ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ ಅಂತ ಅಂದರೆ ಕಾರಣ ರಾಘವೇಂದ್ರ ಸ್ವಾಮಿಯವರ ಒಂದು ಆಶೀರ್ವಾದ, ಒಂದು ಅನುಗ್ರಹ. ಜೊತೆಗೆ ಅವಳು ಕೂಡ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ಲು. ನಾವೇನೇ ಮಾಡಲಿ ನಮ್ಮ ಕೆಲಸದ ಜೊತೆಗೆ ಅಂದರೆ ನಮ್ಮ ಶ್ರಮದ ಜೊತೆಗೆ ರಾಘವೇಂದ್ರ ಸ್ವಾಮಿಯವರ ಒಂದು ಅನುಗ್ರಹ, ಆಶೀರ್ವಾದ ಇದ್ದಾಗ ಮಾತ್ರ ಈ ರೀತಿ ಒಂದು ಸಾಧನೆನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಗಳು ಮಾರ್ಕ್ಸ್ ಬಂದುಬಿಟ್ಟು ಕನ್ನಡ 98, ಇಂಗ್ಲೀಷ್ 97, ಸೈನ್ಸ್ 91, ಮ್ಯಾಥ್ಸ್ 84, ಸೋಷಿಯಲ್ ಸೈನ್ಸ್ 100ಗೆ 100, ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಇದೆ ಅದು 100ಗೆ 99. ಅವಳಿಗೆ ಇವಾಗ ಮಾರ್ಕ್ಸು 84
ಮ್ಯಾಥ್ಸಲ್ಲಿ ತುಂಬ ಕಮ್ಮಿ ಬಂದಿದೆ. ನಾನು ಸ್ಟಾರ್ಟಿಂಗೇ ಹೇಳಿದೆ ಮ್ಯಾಥ್ಸ್ ಎಕ್ಸಾಮ್ನ ಅವಳು ಅಷ್ಟಕ್ಕಷ್ಟೇ ಮಾಡಿದ್ದು ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಅಂತ. ಮತ್ತು ರಾಘವೇಂದ್ರ ಸ್ವಾಮಿ ಅವರ ದಯೆ ಎಷ್ಟಿರುತ್ತೆ ಅಂತ ಅಂದರೆ ಅವಳಿಗೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈಗ ಮ್ಯಾಥ್ಸ್ ಎಕ್ಸಾಮಲ್ಲಿ, ಅದನ್ನು ಇನ್ನೊಂದು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಹೇಳಿ ಬರೆದು ಅವಳಿಗೆ ಎಷ್ಟು ಸ್ಕೋರಿಂಗ್ ಮಾಡಬೇಕು ಅನ್ನೋದು ಇತ್ತೋ ಮನಸ್ಸಲ್ಲಿ, ಆ ರೀತಿ ಇನ್ನೊಂದು ಎಕ್ಸಾಮ್ ತೊಗೊಳ್ಳೋದಕ್ಕೆ ಒಂದು ಅವಕಾಶನೂ ಕೂಡ ರಾಘವೇಂದ್ರ ಸ್ವಾಮಿಯವರು ಮಾಡಿಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಯವರೇ ಮಾಡಿಕೊಟ್ಟಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೀನಿ ನಾನು ಅಂತ ಅಂದರೆ, ಇಷ್ಟು ವರ್ಷ ಆ ರೂಲ್ಸು ಈ CBSE ಮಕ್ಕಳಿಗೆ ಇರಲಿಲ್ಲ. ಇದೇ ಮೊದಲನೇ ವರ್ಷ CBSE ಮಕ್ಕಳಿಗೆ ಈ ರೀತಿ ಒಂದು ಅವಕಾಶನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಇನ್ನೂ ಒಂದು ರೀತಿ ಖುಷಿ. ಈಗ ಬಂದಿರೋ ಪರ್ಸೆಂಟೇಜ್ ಜೊತೆಗೆ ಮ್ಯಾಥ್ಸು ಕೂಡ ಸ್ವಲ್ಪ 95, 96, 97 ಒಳಗಡೆ ತೆಗಿಬೇಕು ಅನ್ನೋ ಒಂದು ಇಂಟೆನ್ಷನ್ ಅವಳಿಗಿತ್ತು. ಒಂದು ಅವಕಾಶ ಸಿಕ್ಕಿದ್ರೆ ಸಾಕಲ್ಲ ಅಂತ ಅನ್ಕೋತಿದ್ಲು. ಎಕ್ಸಾಮ್ ಬರೆದು ಬಂದು ತುಂಬ ದುಃಖ ಕೂಡ ಪಡ್ತಿದ್ಲು. ಅದೇ ಸಮಯಕ್ಕೆ ಇವಾಗ ಒಂದು ಅವಕಾಶ ಕೂಡ ನಮ್ಮ ರಾಘವೇಂದ್ರ ಸ್ವಾಮಿಯವರು ಅವಳಿಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಏನೇ ಆಗಲಿ ನನಗಂತೂ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಮಾಡ್ತಾನೆ. ನನಗೆ ನಾನು ಏನು ಕೇಳ್ಕೊಂಡಿದ್ದೀನಿ ಅದನ್ನೆಲ್ಲವನ್ನು ಕೂಡ ರಾಯರು ಮಾಡಿಕೊಡ್ತಾನೆ ಬಂದಿದ್ದಾರೆ. ತುಂಬ ಕಮ್ಮಿ ನಾನು ರಾಯರ ಹತ್ರ ಕೇಳ್ಕೊಳ್ಳೋದು, ಆದರೆ ಕೇಳ್ಕೊಂಡ್ರೆ ಪ್ರತಿಯೊಂದನ್ನು ಕೂಡ ಇಲ್ಲ ಅಂದಂಗೆ ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡ್ತಾ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಇವತ್ತು ನನ್ನ ಮಗಳು ಏನೋ ಒಂದು ಸಾಧನೆ ಮಾಡಿದ್ದಾಳೆ ಅಂತ ಅಂದರೆ ಅದಕ್ಕೆ ರಾಯರ ದಯೆನೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಬದುಕಲ್ಲೂ ಇದೇ ರೀತಿ ಅನುಗ್ರಹ ಆಶೀರ್ವಾದನ ಮಾಡಲಿ. ಕೆಲವು ದಿನಗಳಷ್ಟೇ ಹಿಂದೆ ನನಗೊಬ್ಬರು ಕಮೆಂಟ್ ಮೂಲಕ ಕೂಡ ಕೇಳಿದರು, ಹೆಣ್ಮಕ್ಳು ಗುರುಸ್ತೋತ್ರನ ಹೇಳ್ಬೋದಾ ಅಂತ. ಗುರುಸ್ತೋತ್ರನ ಹೇಳೋದ್ರಿಂದ ನನ್ನ ಮನೇಲಿ ನನಗಾಗಲಿ ನನ್ನ ಮಗಳಿಗಾಗಲಿ ಯಾವುದೇ ರೀತಿ ಕೆಟ್ಟದ್ದು ಅನ್ನೋದೇನೂ ಮಾಡಿಲ್ಲ ರಾಘವೇಂದ್ರ ಸ್ವಾಮಿಯವರು. ರಾಘವೇಂದ್ರ ಸ್ವಾಮಿಯವರ ಗುರುಸ್ತೋತ್ರನ ಹೇಳಿದ್ರೆ ಹೆಣ್ಮಕ್ಳಿಗೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ, ಹೆಣ್ಮಕ್ಳು ಹೇಳಬಾರ್ದು ಅನ್ನೋದೆಲ್ಲ ಶುದ್ಧ ಸುಳ್ಳು. ಅದನ್ನು ಹೇಳೋದ್ರಿಂದನೇ ನಮಗೆ ಇನ್ನೂ ಒಳ್ಳೆಯದಾಗ್ತಿದೆ ಹೊರತು ಆ ಒಳ್ಳೆಯದು ಅನ್ನೋದು ಕೆಲವ್ರಿಗೆ ಯೂಟ್ಯೂಬಲ್ಲಿ ವ್ಯೂಸ್ ಬಂದುಬಿಡಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಹಾಗಾಗಬೇಕು ಹೀಗಾಗಬೇಕು, ಅವಾಗಲೇ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಇವ್ರ ಮೇಲೆ ಇದೆ ಅಂತ ಅಂದ್ಕೊಳ್ಳೋ ಕೆಲವರು ಈಗಲೂ ಕೂಡ ಇದ್ದಾರೆ. ಅದಲ್ಲ, ಯೂಟ್ಯೂಬಲ್ಲಿ ಬರೋ ವ್ಯೂಸು ಮತ್ತು ಅದೇನದು ಸಬ್ಸ್ಕ್ರೈಬರ್ಸು ಲೈಕ್ಸ್ ಅಲ್ಲ ಜೀವನ ಅಂದರೆ. ಜೀವನದಲ್ಲಿರೋ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಅದು ನಿಮ್ಮೆಲ್ಲರ ಕಣ್ಗೂ ಕಾಣಿಸಲ್ಲ. ನನ್ನ ಬದುಕಲ್ಲಿ ಎಷ್ಟು ಕಷ್ಟ ಕಾರ್ಪಣ್ಯಗಳಿದ್ದೋ ಅವೆಲ್ಲವನ್ನು ಕೂಡ ರಾಯರು ದೂರ ಮಾಡಿ ನಮ್ಗೆ ಇವತ್ತಿಗೂ ಕೂಡ ನಾನು ಏನೊಂದು ಕೇಳಿಕೊಂಡ್ರೂ ಕೂಡ ಹೀಗೆ ನಡೆಯುತ್ತೆ ಹೀಗಾಗುತ್ತೆ ಅನ್ನೋ ಒಂದು ಸೂಚನೆ ಕೊಡೋ ಅಷ್ಟರ ಮಟ್ಟಿಗೆ ರಾಯರು ಕನೆಕ್ಟ್ ಆಗಿದ್ದಾರೆ ನನ್ನ ಜೊತೆ ಅಂತ ಅಂದರೆ ಅದು ಗುರುಸ್ತೋತ್ರದಿಂದನೇ. ಇವತ್ತಿಗೂ ಗುರುಸ್ತೋತ್ರನ ನಮ್ಮ ಮನೇಲಿ ನಾನು ನನ್ನ ಮಗಳು ಹೇಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಇನ್ನೊಂದು ಅದ್ಭುತ ಅನುಭವ ಏನು ಅಂತ ಅಂದರೆ ರಾಘವೇಂದ್ರ ಸ್ವಾಮಿಯವರ ನಂಜನಗೂಡಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿದ್ದೋ. ಅಲ್ಲಿ ನಾನು ನನ್ನ ಮಗಳು ಇಬ್ಬರು ಜೊತೆಲೇ ಕುತ್ಕೊಂಡು ಹೇಳ್ದು. ಎಷ್ಟೋ ದಿನಗಳ ಕನಸು ನನಗೆ, ನಾನು ನನ್ನ ಮಗಳು ಜೊತೆಲಿ ಹೇಳಬೇಕು ಅಂತ. ಇವತ್ತು ರಾಯರ ಮುಂದೆ ಕುತ್ಕೊಂಡು ನಂಜನಗೂಡಲ್ಲಿ ನಾನು ನನ್ನ ಮಗಳು ಜೊತೆಲೇ ಗುರುಸ್ತೋತ್ರನ ಹೇಳ್ದು. ದಯವಿಟ್ಟು ಯಾರಾದರೂ ಹೆಣ್ಮಕ್ಳು ನಾವು ಹೇಳಬೇಕು ಏನಾಗುತ್ತೋ ಏನೋ ಅನ್ನೋ ಯೋಚನೆಯಲ್ಲಿ ಇದ್ದರೆ ಏನೂ ಕೂಡ ಆಗಲ್ಲ. ಅದಕ್ಕೆ ನಾನು ಮತ್ತು ನನ್ನ ಮಗಳೇ ಸಾಕ್ಷಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.